ಅಂದರೆ ನೀಟಾಗಿರ್ಬೇಕು. ಅದು ಹೆಸ್ರಿಗೆ ಮಾತ್ರ ಬ್ಯಾಚುಲರ್ ಅಷ್ಟೇ. ಓಕೆ. ಅದು ಬಿಟ್ಟರೆ ಬೇರೆ ಎಲ್ಲ ನೀಟಾಗಿರುತ್ತೆ. ನನ್ನ ರೂಮ್ನ ನಾನೇ ಕ್ಲೀನ್ ಮಾಡ್ಕೊತೀನಿ, ನನ್ನ ಕಬೋರ್ಡ್ನ ನಾನೇ ಕ್ಲೀನ್ ಮಾಡ್ತೀನಿ. ಅಷ್ಟೇ, ಬೇರೆ ಎಂಥದ್ದು ಇಲ್ಲ ಸ್ಪೆಷಲಾಗಿಲ್ಲ. ಇನ್ನು ಬರೀ ಮ್ಯೂಸಿಕ್ಕು, ಸ್ಪೀಕರು, ಟೈಮ್ ಪಾಸ್ ಆದಾಗ ಅಲ್ಲಿ ಕರೋಕೆ ಮೈಕ್ ಇದೆ, ಸ್ಪೀಕರ್ ಹಾಕ್ಕೊಂಡು ಸಾಂಗ್ ಆಡ್ತೀನಿ ಅಷ್ಟೇ. ಅದೇ ನನ್ನ ಒಂದು ಬ್ಯಾಚುಲರ್ ಲೈಫು. ಓಕೆ. ಕೆಲಸ ಇದ್ದಾಗ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ನನ್ನ ರೂಮ್ ಆಯಿತು, ನಾನಾಯ್ತು ಅಷ್ಟೇ. ಇನ್ನು ಯಾರ ತಂಟೆಗೂ ಹೋಗಲ್ಲ. ಅಮ್ಮ ಇರ್ತಾರೆ, ಟಿ ವಿ ನೋಡ್ಕೊಂಡು ಆರಾಮಾಗಿ ಅವರು ಕಿಚನಲ್ಲಿ ಟೈಮ್ ಪಾಸ್ ಮಾಡಿಕೊಂಡು. ಅದು ಬಿಟ್ಟರೆ ನನ್ನ ರೂಮಲ್ಲಿ ಇರ್ತೀನಿ. ತಾಯಿಯಿಂದ ಹೆಲ್ಪ್ ತಗೋತೀರಾ ರೂಮ್ ಕ್ಲೀನ್ ಮಾಡೋಕ್ಕೆ? ಇಲ್ಲ ಅಂದರೆ ತುಂಬ ಕ್ಲೀನ್ ಮಾಡಿದ್ರೆ ಹೋದಾಗ ಅವರೇ ಒಂದು ಟೈಮಲ್ಲಿ ಬಂದುಬಿಟ್ಟು ಕ್ಲೀನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 99% ನಾನೇ ಕ್ಲೀನ್ ಮಾಡೋದು. ರೇರ್ ಅವ್ರು ಬಂದು ಕ್ಲೀನ್ ಮಾಡೋ ಅಂಥದ್ದು. ಅವ್ರವ್ರ ರೂಮ್ ಅವರು ಕ್ಲೀನ್ ಮಾಡ್ಕೊತಾರೆ ಅಷ್ಟೇ. ಕೆಲವರು ಮೆಸ್ಸಿಯಾಗಿ ಇಟ್ಕೊಂಡಿರ್ತಾರೆ, ಬಟ್ ನೀವು ನೀಟಾಗಿ ಇಟ್ಕೊಂಡಿದ್ದೀರಾ, ಇಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲ, ನನಗೆ ಕ್ಯಾಶುಲಾಗಿ ಅಷ್ಟೇ ನಾನೇ ಕಸ ಗುಡಿಸ್ತೀನಿ, ನಾನೇ ಒರೆಸ್ತೀನಿ, ನಾನೇ ನನ್ನ ಕಬೋರ್ಡ್ಸ್ ನೀಟಾಗಿ ಬಟ್ಟೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಐರನ್ ಬಟ್ಟೆ ಎಲ್ಲ ನೀಟಾಗಿ ಇಡ್ತೀನಿ. ನನಗೆ ತುಂಬ ಎಲ್ಲ ಗಲೀಜು ಕಸ ಗೀಸೆಲ್ಲ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನನ್ನ ರೂಮ್ ನಾನೇ ಕ್ಲೀನ್ ಮಾಡ್ಕೊಂಡ್ರೆ ಬೆಸ್ಟು, ಇನ್ನೊಬ್ರಿಗೆ ಹೇಳೋದಕ್ಕಿಂತ. ಅವ್ರನ್ನ ಏನೋ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಬೈಯೋದು ಅವ್ರಿಗೆ ಯಾಕೆ ಬೇಕು, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಬೆಸ್ಟು. ಓಕೆ.